ಬ್ರಹ್ಮನಿಗೆ ಒಂದು ಮಹಾಯುಗ ಒಂದು ದಿನದ ರೀತಿ. ಬ್ರಹ್ಮದೇವರು ಕಲಿಯುಗ ಮುಗಿದ ಬಳಿಕ ನಿದ್ರಿಸುತ್ತಾರೆ. ಅದೇ ಯುಗಸಂಧಿ. ಆ ಸಮಯದಲ್ಲಿ ಹಯಗ್ರೀವ ಎಂಬ ರಾಕ್ಷಸ ಬರುತ್ತಾನೆ. ನಾನು ಹಯಗ್ರೀವ. ಈಗ ಬ್ರಹ್ಮದೇವನು ನಿದ್ರಿಸುತ್ತಿಹನು. ಅವನ ಬಳಿ ಇರುವ ವೇದಗಳನ್ನು ಅಪಹರಿಸಿ ಸಮುದ್ರದಲ್ಲಿ ಅಡಗುತ್ತೇನೆ. ದ್ರಾವಿಡ ದೇಶವನ್ನು ಆಳುತ್ತಿದ್ದ ರಾಜ ಸತ್ಯವ್ರತ. ಇವರನ್ನು ಶ್ರದ್ಧದೇವ, ವೈವಸ್ವತ ಮನು ಎಂದು ಕರೆಯುತ್ತಿದ್ದರು. ಮನು ವಿಷ್ಣುವಿನ ದರ್ಶನಕ್ಕಾಗಿ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದರು. ಸ್ವಾಮಿ ನಾರಾಯಣ, ನೀವು ಎಂದು ನನಗೆ ದರ್ಶನ ನೀಡುತ್ತೀರಿ? ನನ್ನ ಸಂಧ್ಯಾ ವಂದನೆ ಮುಗಿಯಿತು. ಈಗ ಅರ್ಘ್ಯ ನೀಡುವ ಸಮಯ. ಓಂ. ರಾಜ, ನನಗೆ ಈ ನದಿಯಲ್ಲಿ ಜೀವಿಸಲು ಹೆದರಿಕೆಯಾಗುತ್ತಿದೆ. ಇಲ್ಲಿ ದೊಡ್ಡ ದೊಡ್ಡ ಮೀನುಗಳು ಇವೆ. ನೀವು ನನ್ನನ್ನು ನಿಮ್ಮೊಂದಿಗೆ ಕರೆದೊಯ್ಯುವಿರಾ? ಮೀನು ಮಾತನಾಡುವುದನ್ನು ಕಂಡು ಆಶ್ಚರ್ಯಗೊಂಡನು ಮನು. ಆಚಾರದ ಪ್ರಕಾರ ದರ್ಪಣಕ್ಕಾಗಿ ತೆಗೆದುಕೊಂಡ ನೀರು ಕೆಳಗೆ ಬಿಡಬೇಕು. ಆದರೆ ಪ್ರಾಣ ರಕ್ಷಿಸು ಎಂದು ಬೇಡಿದವರ ರಕ್ಷಿಸುವುದು ಧರ್ಮ. ಸ್ವಾಮಿ, ನಾನು ನಿಮ್ಮನ್ನು ಕಮಂಡಲದಲ್ಲಿ ಹಾಕಿದೆ, ಮಡಿಕೆಯಲ್ಲಿ ಹಾಕಿದೆ, ಬಾವಿಯಲ್ಲೂ ಹಾಕಿದೆ, ಅಲ್ಲೂ ಬೆಳೆಯುತ್ತಿದ್ದೀರಿ. ಈಗ ನಿಮ್ಮನ್ನು ಸಮುದ್ರದಲ್ಲಿ ಹಾಕುತ್ತೇನೆ. ಹೋ, ನೀವು ಇಲ್ಲಿಯೂ ಬೆಳೆಯುತ್ತಿದ್ದೀರಿ. ನೀವು ಯಾರು ಸ್ವಾಮಿ? ಮನು, ಇಂದಿನಿಂದ 10 ದಿನಗಳ ಒಳಗೆ ಪ್ರಳಯ ಸಂಭವಿಸುತ್ತದೆ. ನೀನು ಮಾಡಬೇಕಾಗಿರುವುದೇನೆಂದರೆ, ನೀನು ನನ್ನ ಭೇಟಿಯಾದ ಕೃತಮೂಲ ನದಿಯ ಬಳಿ ಒಂದು ದೊಡ್ಡ ದೋಣಿಯನ್ನು ನಿರ್ಮಿಸಿ ಅದರೊಳಗೆ ಶ್ರೇಷ್ಠವಾದ ಸಸಿಗಳು, ಜೊತೆಯಲ್ಲಿ ಎಲ್ಲ ಜಂತುಗಳು ಹಾಗೂ ನಿನ್ನ ಕುಟುಂಬದವರೊಂದಿಗೆ ಆ ದೋಣಿಯಲ್ಲಿ ಇರು. ಸಪ್ತ ಋಷಿಗಳು ಬಂದು ನಿನ್ನ ದೋಣಿಯನ್ನು ಏರುತ್ತಾರೆ. ಆವಾಗ ನಾನು ಒಂದು ಕೊಂಬು ಇರುವ ಮೀನಿನ ರೂಪದಲ್ಲಿ ಬರುತ್ತೇನೆ. ನನ್ನ ಕೊಂಬಿಗೆ ನಿನ್ನ ದೋಣಿಯನ್ನು ಬಿಗಿದು ಕಟ್ಟು. ಆಗ ನಾನು ನಿಮ್ಮೆಲ್ಲರನ್ನು ಸುರಕ್ಷಿತ ಸ್ಥಳಕ್ಕೆ ಬಿಡುತ್ತೇನೆ. ಪ್ರಳಯ ಪ್ರಾರಂಭವಾಯಿತು. ಒಂದು ಕೊಂಬು ಇರುವ ಮೀನಿನ ರೂಪದಲ್ಲಿ ಬಂದ ವಿಷ್ಣುವು ಹಡಗನ್ನು ಮಲೆಯ ಪರ್ವತದ ಬಳಿ ಬಿಟ್ಟು ಮಾಯವಾದರು. ಆ ಮಲೆಯ ಪರ್ವತವೇ ಈಗಿನ ಹಿಮಾಲಯ ಪರ್ವತ. ಬ್ರಹ್ಮನಿಗೆ ಒಂದು ಮಹಾಯುಗ ಒಂದು ದಿನದ ರೀತಿ. ಬ್ರಹ್ಮದೇವರು ಕಲಿಯುಗ ಮುಗಿದ ಬಳಿಕ ನಿದ್ರಿಸುತ್ತಾರೆ. ಅದೇ ಯುಗಸಂಧಿ. ಆ ಸಮಯದಲ್ಲಿ ಹಯಗ್ರೀವ ಎಂಬ ರಾಕ್ಷಸ ಬರುತ್ತಾನೆ. ನಾನು ಹಯಗ್ರೀವ.
ಈಗ ಬ್ರಹ್ಮದೇವನು ನಿದ್ರಿಸುತ್ತಿಹನು. ಅವನ ಬಳಿ ಇರುವ ವೇದಗಳನ್ನು ಅಪಹರಿಸಿ ಸಮುದ್ರದಲ್ಲಿ ಅಡಗುತ್ತೇನೆ.